ಪ್ರಚಾರ ಮಾಡಲಿಕ್ಕೆ 5 ಗಂಟೆಗೆ ಮುಗೀತದೆ. ಸೊ ಅಲ್ಲಿವರೆಗೂ ಕೂಡ ಕ್ಯಾಂಪೇನ್ ಮಾಡ್ಬೋದು, ಮನೆ ಮನೆಗೆ ಓಟ್ ಕೇಳ್ಬೋದು. ಆಮೇಲೆ ಕ್ಯಾಂಡಿಡೇಟು ನಾವ್ಯಾರು ಇರಂಗಿಲ್ಲ, ನಾವಿರಂಗಿಲ್ಲ. ಕ್ಯಾಂಡಿಡೇಟ್ ಮನೆ ಮನೆಗೆ ಹೋಗಿ ಓಟ್ ಕೇಳ್ಬೋದು. ಮತ್ತೆ ಇಲ್ಲಿ ವೋಟರ್ಸ್ ಆಗಿರೋರು ಕೇಳ್ಬೋದು, ಮನೆ ಮನೆಗೆ ಹೋಗಿ ಓಟ್ ಕೇಳ್ಬೋದು. ಔಟರ್ಸ್ ಇರಂಗಿಲ್ಲ. ವೋಟರ್ಸ್ ಇಲ್ಲೇ ಇದ್ದವರು, ವೋಟರ್ಸ್ ಆಗಿರೋರು ಇಲ್ಲೇ ಇರ್ಬೋದು, ವೋಟರ್ಸ್ ಆಗದೇ ಇದ್ದವ್ರು ಇರಂಗಿಲ್ಲ. ಎಸ್, ನಮಗೆ ಕಾನ್ಫಿಡೆನ್ಸ್ ಇಂಪ್ರೂವ್ ಆಗಿದೆ. ಇಲ್ಲಿ 100ಕ್ಕೆ 100 ಗೆಲ್ತೀವಿ. ಬಿಜೆಪಿ ಮಾಹಿತಿ ಬಂದಿದೆ, ಬಿಜೆಪಿ 2 ಗೆಲ್ಲುತ್ತೆ ಅಂತ ಹೇಳಿದ್ರು ವಿಜೇಂದ್ರ ಅವರು. ಬಿಜೆಪಿ 2 ಕಡೆ ಗೆಲ್ಲುತ್ತೆ, ಸೋಲ್ತೀವಿ ಅಂತ ಹೇಳ್ತಾರ, ಸೋಲ್ತೀವಿ ಅಂತ ಹೇಳ್ತಾರ ಅವರು. ಈಗ ಬಿಜೆಪಿಯವರು ಏನೇ ಹೇಳಿದ್ರು ಕೂಡ ಜನ ನಮ್ಮ ಗ್ಯಾರಂಟಿ ಯೋಜನೆಗಳನ್ನ ಮೆಚ್ಕೊಂಡಿದ್ದಾರೆ. ಗ್ಯಾರಂಟಿ ಯೋಜನೆಗಳು ಈ ಸಾರಿ ಜನ ವೋಟ್ ಹಾಕ್ತಾರೆ, ಗೊತ್ತಾಯ್ತಾ? ಅವರು ಸಂವಿಧಾನ ವಿರೋಧಿಗಳು, ಬಡವರ ವಿರೋಧಿಗಳು, ದಲಿತರ ವಿರೋಧಿಗಳು. ಹೆಂಗೆ ಅವ್ರಿಗೆ ವೋಟ್ ಹಾಕ್ತಾರೆ? ಮಹಿಳೆಯರ ವಿರೋಧಿಗಳು. ಗ್ಯಾರಂಟಿಗಳು ಬಿಟ್ಟರೆ ಬೇರೆ ಏನಿಲ್ಲ ಅವರಿಗೆ ವೋಟ್ ಕೇಳೋದಕ್ಕೆ. ಅವ್ರಿಗೇನಿದೆ? ಅವ್ರು ಯಾವ ಆಧಾರದ ಮೇಲೆ ವೋಟ್ ಕೇಳ್ತಾ ಇದ್ದಾರೆ? ಯಾವ ಆಧಾರದ ಮೇಲೆ ವೋಟ್ ಕೇಳ್ತಾ ಇದ್ದಾರೆ? ಆಯ್ತಪ್ಪ, ನಮಗೆ ಅವ್ರಿಗೆ ಹೇಳ್ತಾರೆ, ಅವ್ರಿಗೆ ಏನ್ ಹೇಳ್ತಾರೆ? 9 ವರ್ಷ ಸರ್ಕಾರ ಮಾಡಿದ್ದಾರೆ ಕರ್ನಾಟಕದಲ್ಲಿ, 9 ವರ್ಷ ಸರ್ಕಾರ ಮಾಡಿದ್ದಾರೆ. ಏನ್ ಮಾಡಿದೀವಿ ಅಂತ ಹೇಳ್ತಾರೆ ಕರ್ನಾಟಕದಲ್ಲಿ? ಏನ್ ಮಾಡಿದ್ದಾರೆ ಅಂತ ಹೇಳ್ತಾರೆ? ಸುಮ್ಮನೆ ಏನೋ ಹೇಳ್ತಾರೆ ಅವರು. ನಾವು ಬಡವ್ರ ಪರವಾಗಿರ್ತಕ್ಕಂಥ ಪಕ್ಷ, ಎಲ್ಲರೂ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಪಕ್ಷ. ಅವರು ಸಮಾಜ, ಧರ್ಮ ದೇಶದಲ್ಲಿ, ಜಾತಿ ಹೆಸರಲ್ಲಿ ಸಮಾಜ ಒಡಿತಕ್ಕಂಥ ಪಕ್ಷ. ಅದರಿಂದ ನಾವು ಎಲ್ಲ ಜನರನ್ನು ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಧ್ಯಮ ವರ್ಗದವರು ಎಲ್ಲರನ್ನೂ ಕೂಡ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಪಕ್ಷ.